ನಮಸ್ತೆ, ನನ್ನ ಹೆಸರು ಅಂಜು ಅಂತ. ನನ್ನ ವಯಸ್ಸು 32 ವರ್ಷ. ನಾನು ನಂದಿನಿ ಲೇಔಟಿಂದ ಬನ್ನರ್ಘಟ್ಟ ಅಪೋಲೋ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೀನಿ. 2020 ನಾನು ಮಡಿಕೇರಿ, ಅಲ್ಲಿ ಅಂಬಲಿಕಲ್ ಹರ್ನಿಯಾ ಸರ್ಜರಿ ಆಗಿತ್ತು ವಿತ್ ಮೆಶ್ ಇಂಪ್ಲಾಂಟೇಶನ್. ಅದಾದ್ಮೇಲೆ ಕೆಲವೊಂದು ಮೆಡಿಕಲ್ ರೀಸನ್ಸ್ ಇಂದ ಅದು ಹೀಲ್ ಆಗಿರ್ಲಿಲ್ಲ, ಮೆಶ್ ಎಕ್ಸ್ಪೋಸ್ ಆಗಿತ್ತು. ಅದಾದ್ಮೇಲೆ ನಾನು 2022 ಅಲ್ಲಿವರೆಗೂ ತುಂಬಾನೇ ಸ್ಟ್ರಗಲ್ ಮಾಡಿದೆ, ಟಿಲ್ ಕಿರಣ್ ಕೆಜಿ ಸರ್ನ ಮೀಟ್ ಮಾಡೋವರೆಗೂ. ಮತ್ತು ಸುಮಾರು ಹಾಸ್ಪಿಟಲ್ಸ್ ನ ಕೂಡ ನಾನು ವಿಸಿಟ್ ಮಾಡಿದ್ದೀನಿ, ಬಟ್ ನನ್ಗೆಲ್ಲೂ ಸರ್ಜನ್ಗಳು ನನಗೆ ಹೆಲ್ಪ್ ಮಾಡಲಿಲ್ಲ. Coming to Anju, the patient doesn't know who has operated her, and patient was unable to reach out to the concerned doctor. This patient landed up in my OPD and reassured her that I'll take care of this, and so they mess out. She was under my regular follow-up so that she doesn't land up in any emergencies. So finally we optimized her and took up her surgery. We did laparoscopy approach. We released all the things that was stuck into the abdominal wall, and in one area there was a mesh that was going into the bowel and also the outside. So precisely we made a skin cut outside, removed the mesh and the inward segment of bowel, and we rejoined it and closed the abdomen, and the patient has recovered very well. Day 1 ಸರ್ಜರಿ ಆಗಿದ್ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿಯಂತ ಸ್ಟ್ರಗಲ್ ಇಲ್ಲ. ಒಂದು ಮೆಡಿಕೇಶನ್ ಚೇಂಜಸ್ ಆಗಿರ್ಬೋದು, ಮತ್ತೆ ಯಾವ ತರ ನನ್ನ ಫುಡ್ ಡಯಟ್ ಯಾವ ತರ ಎಲ್ಲ ಪ್ಲಾನ್ ನಂಗೆ ಕಿರಣ್ ಸರ್ ಮತ್ತೆ ಅವ್ರ ಟೀಮ್ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನನ್ನ ಸರ್ಜರಿ ಫೇಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಮತ್ತೆ ನನ್ನ ರಿಕವರಿ ಪೀರಿಯಡ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಟು ಕಿರಣ್ ಸರ್ ಅಂಡ್ ಅಪೋಲೋ ಹಾಸ್ಪಿಟಲ್ ಬನ್ನರ್ಘಟ್ಟ.